ದೇಶದಾದ್ಯಂತ ಇರುವ ದೇಶದ ಎಲ್ಲಾ ವಾಹನಗಳಿಗೆ ಹಾಗೂ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿ. ಯಾವುದೇ ದ್ವಿಚಕ್ರ ವಾಹನ ಅಥವಾ ತ್ರಿಚಕ್ರ ವಾಹನ ಹಾಗೂ 4 ಚಕ್ರದ ವಾಹನ ಸೇರಿದಂತೆ ಎಲ್ಲಾ ಲಾರಿ ಮತ್ತು ಗೂಡ್ಸ್ ವಾಹನಗಳು ಕೂಡ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ. ಇನ್ಮುಂದೆ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವವರಿಗೆ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟ ಮಾಡುವವರಿಗೆ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿದ್ದು, ಪ್ರತಿಯೊಬ್ಬ ವಾಹನ ಮಾಲೀಕರು ತಪ್ಪದೆ ನೋಡಿ. ದೇಶದಲ್ಲಿ ಗ್ರಾಹಕರ ಸುರಕ್ಷತೆ ಮತ್ತು ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಕೆ ಮಾಡಲು ಮತ್ತು ಸುರಕ್ಷತೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸುತ್ತಿದೆ. ಅದರಲ್ಲಿ ಇನ್ಮುಂದೆ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟಕ್ಕೆ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಿದೆ. ಸ್ವಂತ ವಾಹನ ಇದ್ದವರು ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ. ನಿಮ್ಮ ಬಳಿ ಯಾವುದೇ ವಾಹನ ಇದ್ದು ಅದನ್ನ ಮಾರಾಟವಾಗಲಿ ಅಥವಾ ಇನ್ನು ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡುವುದಾಗಲಿ ಮಾಡಲು ಬಯಸುತ್ತಿದ್ದಾರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ವಾಹನ ಮಾರಾಟವಾಗಿ ಸುಮಾರು ದಿನಗಳೇ ಆದರೂ ಆ ವಾಹನದ ದಾಖಲೆಯು ನಿಮ್ಮ ಹೆಸರಿನಲ್ಲೇ ಇದ್ದರೆ ತಕ್ಷಣವೇ ವಾಹನಗಳನ್ನು ಕೊಂಡವರಿಗೆ 14 ದಿನಗಳ ಒಳಗೆ ಅವರ ಹೆಸರಿಗೆ ವರ್ಗಾಯಿಸುವಂತೆ ಕೇಳಿಕೊಳ್ಳಬೇಕು. ಕೇಂದ್ರ ಮೋಟಾರ್ ವಾಹನಗಳ ಇಲಾಖೆಯು ಈ ಕುರಿತಾದ ನಿಯಮವೊಂದನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಮುಂದಾಗಿದೆ. ಅದರಂತೆ ವಾಹನ ಮಾರಾಟವಾದ 14 ದಿನಗಳಲ್ಲಿ ಅಂದ್ರೆ 2 ವಾರಗಳಲ್ಲಿ ವಾಹನದ ಅಷ್ಟು ದಾಖಲೆಗಳು ಕೊಂಡವರ ಹೆಸರಿಗೆ ಕಡ್ಡಾಯವಾಗಿ ವರ್ಗಾವಣೆಯಾಗಬೇಕು. ಈ ನಿಯಮವನ್ನು ಉಲ್ಲಂಘಿಸಿದರೆ ಕೊಂಡವರು ಆ ವಾಹನದಿಂದ ಏನಾದರೂ ಆಕ್ಸಿಡೆಂಟ್ ಮಾಡಿಕೊಂಡ್ರೆ ಅಥವಾ ಯಾವುದಾದರೂ ಕ್ರಿಮಿನಲ್ ಕೃತ್ಯಗಳಿಗೆ ಬಳಸಿದರೆ ಆ ಕಾರಿನ ಮಾಲೀಕತ್ವ ದಾಖಲೆಗಳು ಯಾರ ಹೆಸರಿನಲ್ಲಿ ಇರುವುದು ಅವರಿಗೆ ನೋಟಿಸ್ ಜಾರಿ ಮಾಡಲಾಗುತ್ತದೆ. ಈ ನಿಯಮ ಹೊಸದಲ್ಲವಾದರೂ ಈಗ ಅದಕ್ಕೆ ಸಮಯದ ಅವಧಿ ನಿಗದಿ ಮಾಡಲಾಗಿದೆ. ವಾಹನ ಕೊಂಡವರ ಹೆಸರಿಗೆ ದಾಖಲೆಗಳು ವರ್ಗಾವಣೆಯಾಗದಿದ್ದರೆ ಮೂಲ ಓನರ್ಗೆ ಕಿರಿಕಿರಿ ಉಂಟಾಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಆದರೆ ಆ ದಾಖಲೆಗಳ ವರ್ಗಾವಣೆ ಎಷ್ಟು ದಿನದೊಳಗೆ ಮುಗಿಸಬೇಕೆಂಬುದಕ್ಕೆ ಈಗ ಕೇಂದ್ರ ಮೋಟಾರ್ ವಾಹನ ಇಲಾಖೆ 14 ದಿನಗಳ ಗಡುವನ್ನು ನೀಡಿದೆ. ಸ್ಥಳೀಯ ಆರ್ಟಿಒ ಕಚೇರಿಗೆ ತೆರಳಿದರೆ ಅಲ್ಲಿ ವಾಹನ ದಾಖಲೆಗಳ ವರ್ಗಾವಣೆಗಾಗಿ ಇರುವ ಅರ್ಜಿ ನಮೂನೆ ಸಿಗುತ್ತದೆ. ಆ ಅರ್ಜಿಯನ್ನ ತುಂಬಿ ನಿಗದಿ ಶುಲ್ಕದೊಂದಿಗೆ ಇದನ್ನ ಸಲ್ಲಿಸಬೇಕು. ಇದು ವಾಹನ ಕೊಂಡವರ ಜವಾಬ್ದಾರಿಯಾಗಿರುತ್ತದೆ. ವಾಹನ ಕೊಂಡ 14 ದಿನಗಳೊಳಗೆ ಈ ಅರ್ಜಿಯನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು. ಅಲ್ಲಿ ನೀವು ಕೊಡುವ ಮೊಬೈಲ್ ನಂಬರನ್ನ OTP ನಂಬರ್ನಿಂದ ಖಾತ್ರಿಪಡಿಸಿಕೊಳ್ಳಲಾಗುತ್ತದೆ. 15 ವರ್ಷ ಹಳೆಯದಾದ ವಾಹನವಾಗಿದ್ದರೆ ಅದರ ಮೂಲ ಮಾಲೀಕರು 200 ರೂಪಾಯಿ ಮೌಲ್ಯದ ಸ್ಟ್ಯಾಂಪ್ ಪೇಪರ್ನ ಮೇಲೆ ವಾಹನದ ತಮ್ಮದೇ ಎಂದು ಘೋಷಿಸಿಕೊಳ್ಳಬೇಕು. ಅಂದರೆ ಅಫಿಡವಿಟ್ ಮಾಡಿಸಬೇಕು. ಒಂದು ವೇಳೆ ನಿಮ್ಮ ವಾಹನವನ್ನ ಸರ್ಕಾರದ ಗುಜರಿ ನೀತಿಯಡಿ ಗುಜರಿಗೆ ಹಾಕಿದರೂ ವಾಹನ ದಾಖಲೆಗಳು ಬದಲಾಗಬೇಕಾಗಿರುತ್ತದೆ. ಗುಜರಿಗೆ ಹಾಕಿದ ನಂತರ ಎಷ್ಟೋ ಕಡೆ ಆ ಕಾರುಗಳು ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸಿದ ಉದಾಹರಣೆ ಇವೆ. ಅಲ್ಲಿಯೂ ಸಹ ಗುಜರಿಗೆ ಹಾಕಿದ ನಂತರ ಕ್ಲಿಯರೆನ್ಸ್ ಪ್ರಮಾಣಪತ್ರ ಪಡೆಯುವುದು ಅವಶ್ಯಕತೆ ಇರುತ್ತದೆ.